ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗುರುಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಉದ್ದಿನ ವಡೆ ಮತ್ತು ಟೊಮೆಟೊ ಕಾಯಿ ಚಟ್ನಿ ಮಾಡೀನಿ. ಇವೆರಡೂ ರೆಸಿಪಿ ಹೆಂಗೆ ನೋಡೋದು ಅಂತ ಇವತ್ತು ಯೂಟ್ಯೂಬ್ ಚಾನಲ್ ನೋಡೋಣ ಅಂತ. ಮೊದಲಿಗೆ ನಾ ಉದ್ದಿನ ಬೇಳೆನ ಬೆಳಗ್ಗೆ ಒಂದು 7ರಿಂದ 8 ಗಂಟೆ ಮಟ್ಟ ನೆನೆಸೀನಿ. ಆಮೇಲೆ ರಾತ್ರಿ ಇದನ್ನು ನೀರು ಹಾಕ್ಲಾರ್ದ ಮಿಕ್ಸಿ ಮಾಡಿ ಅದನ್ನು ಚಲೋತ್ತಾಗ ಒಂದು ಬಾಂಡಿ ಒಳಗೆ ತೆಗೆದಿಟ್ಕೊಂಡೀನಿ. ಬೆಳಗ್ಗೆ ನೋಡಿದಾಗ ಒಂದು 7ರಿಂದ 8 ಗಂಟೆ ರೆಸ್ಟ್ ಆದಮೇಲೆ ಈ ರೀತಿ ಪೂರ್ತಿ ಉಬ್ಬಿ ಬರ್ತೈತಿ. ಇದಕ್ಕೆ ನಾನೇನು ಮಾಡೀನಿ, ಒಂದು ಅರ್ಧ ಕಪ್ಪಷ್ಟು ಕಡ್ಲಿ ಹಿಟ್ಟು ಹಾಕೀನಿ, ಹೆರಿದಿರುವಂಥ ಶುಂಠಿ ಹಾಕೀನಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಚಮಚಷ್ಟು ಜೀರಿಗೆ ಮತ್ತು ಅರ್ಧ ಚಮಚಷ್ಟು ಅಜ್ವಾಯಿನ ಹಾಕೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಇದಾದಮೇಲೆ ಕರಿಬೇವನ್ನ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ, ಅದನ್ನು ಹಾಕೀನಿ. ಮತ್ತು ಹಸಿಮೆಣ್ಸಿನ್ಕಾಯಿನೂ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ, ಅದನ್ನು ಹಾಕತ್ತೀನಿ. ಆಮೇಲೆ ಕೊಬ್ಬರಿನ ಅದನ್ನು ಸಣ್ಣಗೆ ಹೆಚ್ಕೊಂಡೀನಿ, ಅದನ್ನು ಹಾಕತ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಒಂದು ಚೂರು ಹಾಕತ್ತೀನಿ. ಕುಟ್ಟಿ ಹಾಕಿದ್ರೆ ಇನ್ನೂ ರುಚಿ ಬರ್ತೈತಿ, ನೀವು ಕುಟ್ಟಿನ ಹಾಕ್ಬಹುದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ. ಕೊತ್ತಂಬರಿ ಹಾಕಿ ಫಸ್ಟಿಗೆ ಇದನ್ನು ಚಲೋ ತಂಗ ಒಂದು 5ರಿಂದ 10 ನಿಮಿಷ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ವಿಸ್ಕಿಂದ ಮಾಡಿರಿ, ಭಾಳ ಈಸಿ ಇರ್ತೈತಿ. ಇದು ಮಿಕ್ಸ್ ಆದಮೇಲೆ ಎಷ್ಟು ಮಿಕ್ಸ್ ಮಾಡ್ತಿಲ್ಲ ಅಷ್ಟು ಇದು ಫ್ಲಫಿಯಾಗಿ ಮತ್ತು ಚಲೋ ತಂಗ ವಡೆ ಬರ್ತಾವೆ. ಇದಕ್ಕೆ ಇನ್ನೇನು ಎಣ್ಣೆ ಒಳಗೆ ಬಿಡಬೇಕು ಅನ್ನೋ ಟೈಮಿಗೆ ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ನಾನು ಬೇಕಿಂಗ್ ಸೋಡಾ ಹಾಕೊಳತ್ತೀನಿ. ಬೇಕಿಂಗ್ ಸೋಡಾ ಹಾಕಿ ಚಲೋ ತಂಗ ಇದನ್ನು ಮಿಕ್ಸ್ ಮಾಡಿ ಇಡ್ರಿ. ಮತ್ತು ನಾನೇನು ಮಾಡೀನಿ, ಒಂದು ಬಾಳ್ಗೆ ಒಳಗೆ ಎಣ್ಣೆ ಹಾಕ್ಕೊಂಡೀನಿ. ನಿಮ್ಗೆ ಕರಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಳ್ಳಿ. ಇಲ್ಲ ನಾನು ಸಲ್ಫರ್ ಆಯಿಲ್ ಯೂಸ್ ಮಾಡೀನಿ. ಮತ್ತು ಕೈ ಒಂಚೂರು ನೀರೊಳಗೆ ಹಸಿ ಮಾಡ್ಕೊಂಡು ವಡೆ ಹಿಟ್ಟಿನ ಕೈ ಒಳಗೆ ತೊಗೊಂಡು ಈ ರೀತಿ ವಡೆ ಶೇಪ್ ಇರುತ್ತಲ್ಲ ಆ ಶೇಪ್ ತೊಗೊಂಡು ಅದಕ್ಕೆ ಹಾಕ್ಕೊಂಡೀನಿ. ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಅದನ್ನು ಚಲೋ ತಂಗ ಫ್ರೈ ಮಾಡ್ಕೊರಿ. ಚಟ್ನಿ ರೆಸಿಪಿ ಬೇಕಂತೇಳಿ ಹೇಳಿದ್ರೆ ನೀವು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಾಗ ನೋಡ್ಬೋದು. ಅದ್ರ ಆಲ್ರೆಡಿ ಹಾಕೇನಿ ನಾನು. ಮತ್ತು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ವಡಾದ ಕಂಪ್ಲೀಟ್ ಡೀಟೇಲ್ಸ್ ಏನಿರ್ತೈತಲ್ಲ ರೆಸಿಪಿ ಅದನ್ನು ಹಾಕ್ತೀನಿ, ಚೆಕ್ ಮಾಡ್ಕೊರಿ. ನೀವು ನೋಡ್ಬೋದು ಈಗ ನೀವು ಎಷ್ಟು ಚಲೋ ಗೋಲ್ಡನ್ ಕಲರ್ ಆಗಿ ಬಂದಾವೆ ವಡೆ ಅಂತ. ಉಳಿದಿದ್ದ ವೀಡಿಯೋಸ್ ಎಲ್ಲನೂ ನಾನು ಯೂಟ್ಯೂಬ್ ಚಾನಲ್ ಒಳಗೆ ಅದಾವೆ, ಅದ್ರೊಳಗೆ ನೀವು ಚೆಕ್ ಮಾಡ್ಕೋಬೋದು. ಹಿಟ್ಟು ಹಾಕೋ ವಡೆ ಶೇಪ್ ಒಳಗೆ ನಿಮ್ಗೆ ಏನಾರ ಬಿಡಕ್ಕೆ ಬರಲಿಲ್ಲ ಅಂತಂದ್ರೆ ರೌಂಡಾಗಿ ಮಾಡಿಕೊಂಡು ನೀವು ಬಿಡ್ಬೋದು. ನೀರು ಹಾಕ್ಕೊಂಡು ಮಾಡೋದ್ರಿಂದ ಏನಾಕೈತಿ, ಕೈಗೆ ಹತ್ತೋದೂ ಇಲ್ಲ ಮತ್ತು ಎಣ್ಣೆ ಒಳಗೆ ಕೈ ಹಾಕಿ ಮಾಡ್ತೇವಲ್ಲ ಅದರಿಂದ ಸೇಫಾಗಿನೂ ಇರ್ತೈತಿ. ನಮ್ಮ ಚಾನಲ್ ಒಳಗೆ ನಾನು ಕಂಪ್ಲೀಟ್ಲಿ ಇಡ್ಲಿ ವಡೆ ಚಟ್ನಿ ಸಾಂಬಾರು ಮಾಡಿದ್ದೆಲ್ಲ ವೀಡಿಯೋನೂ ಐತಿ, ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೀನಿ. ಅಲ್ಲೇನು ಹೋಗಿ ನೀವು ಕಂಪ್ಲೀಟ್ ವೀಡಿಯೋನ ಚೆಕ್ ಮಾಡ್ಕೋಬೋದು. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.